ನಮಸ್ಕಾರ, ಹೇಗಿದ್ದೀರಾ? ರೀಸೆಂಟ್ ಆಗಿ ಕೆಲವಷ್ಟು ಗೌರ್ಮೆಂಟ್ ಜಾಬ್ ಓಪನಿಂಗ್ಸ್ಗಳು ಬಂದಿದೆ. ಅದನ್ನ ಒಂದೊಂದೇ ಸೆಪರೇಟ್ ಆಗಿ ವಿಡಿಯೋ ಮಾಡೋ ಬದಲು ಈ ಒಂದು ವಿಡಿಯೋದಲ್ಲಿ ನೀವು SSLC, ITI, PUC, ಡಿಪ್ಲೊಮಾ, BE/BTech ಅಥವಾ ಯಾವುದೇ ಡಿಗ್ರಿ ಆಗಿರ್ಲಿ ಎಲ್ಲರೂ ಅಪ್ಲೈ ಮಾಡಬಹುದಂತಹ ಯಾವೆಲ್ಲ ಜಾಬ್ ಓಪನಿಂಗ್ಸ್ಗಳು ಇವೆ, ಅಪ್ಲೈ ಮಾಡಕ್ಕೆ ಲಾಸ್ಟ್ ಡೇಟ್ ಯಾವುದು, ಎಷ್ಟು ಸ್ಯಾಲರಿ ಸಿಗುತ್ತೆ, ಎಲ್ಲಕ್ಕಿಂತ ಮುಖ್ಯವಾಗಿ ಅಪ್ಲಿಕೇಶನ್ ನ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲ ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜೊತೆಗೆ ಯಾವ ವೆಬ್ಸೈಟ್ ನಲ್ಲಿ ಅದನ್ನ ಅಪ್ಲೈ ಮಾಡಬೇಕಲ್ಲ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈಗ ಡಿಸ್ಕ್ರಿಪ್ಷನ್ ಚೆಕ್ ಮಾಡಕ್ ಹೋಗ್ಬೇಡಿ. ಅಪ್ಲೈ ಮಾಡಕ್ಕೆ ಯಾವೆಲ್ಲ ಕಂಡೀಷನ್ಸ್ ಇದೆ ಅಂತ ಫಸ್ಟ್ ನೋಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ಗೌರ್ಮೆಂಟ್ ಜಾಬ್ ಓಪನಿಂಗ್ಸ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಂತರ ನೀವೇ ಖುದ್ದಾಗಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು. ಸೊ ಬನ್ನಿ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ನೀವು SSLC, ITI, PUC ಅಥವಾ ಡಿಪ್ಲೊಮಾ ಓದಿದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಜಾಬ್ಗೆ ಕಾಲ್ ಮಾಡಿದ್ದಾರೆ. ಇಲ್ಲಿ ಟೋಟಲ್ ಆಗಿ 5696 ಜಾಬ್ ಓಪನಿಂಗ್ ಗಳು ಇದೆ. ಇದರಲ್ಲಿ ಏಜ್ ಲಿಮಿಟ್ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಇದ್ರೆ 18 ವರ್ಷದಿಂದ 30 ವರ್ಷದವರೆಗೂ ಇದೆ. ಅದೇ OBC ಇದ್ರೆ 33 ವರ್ಷವರೆಗೂ ಇದೆ. ನೀವೇನಾದ್ರೂ SC/ST ಕ್ಯಾಟಗರಿಗೆ ಸೇರ್ತೀರಾ ಅಂದ್ರೆ 35 ವರ್ಷವರೆಗೂ ಲಿಮಿಟ್ ಇದೆ. ಇದನ್ನ ನೀವು ಆನ್ಲೈನ್ ಇಂದಾನೇ ಅಪ್ಲೈ ಮಾಡಬೇಕಾಗುತ್ತೆ. ಜೊತೆಗೆ ಆನ್ಲೈನ್ ಇಂದಾನೇ ನೀವು ಅಪ್ಲಿಕೇಶನ್ ಫೀಸ್ ನ ಕೊಡಬೇಕಾಗುತ್ತೆ. ಸೊ ಈಗ ಬನ್ನಿ ನೋಡೋಣ ಎಷ್ಟು ಫೀಸ್ ಇದೆ ಅಂತ. ಕ್ಯಾಟಗರಿ 1 SC/ST ಅಥವಾ ಮಾಜಿ ಸೈನಿಕ ಅಭ್ಯರ್ಥಿ ಆಗಿದ್ರೆ 250 ರೂಪಾಯಿ ಕಟ್ಟಬೇಕಾಗುತ್ತೆ. ಅದೇ ಜನರಲ್ ಅಥವಾ OBC ಕ್ಯಾಟಗರಿ ಇದ್ರೆ 500 ರೂಪಾಯಿ ಕಟ್ಟಬೇಕಾಗುತ್ತೆ. ಇದರಲ್ಲಿ ಸ್ಯಾಲರಿ ಬಗ್ಗೆ ಹೇಳೋದಾದ್ರೆ ಬೇಸಿಕ್ ಪೇ ಬಂದ್ಬಿಟ್ಟು ಇದರಲ್ಲಿ 19,900 ರೂಪಾಯಿ ಇದೆ. ಅಪ್ಲೈ ಮಾಡಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳ 19ನೇ ತಾರೀಕಿದೆ. ನೀವೇನಾದ್ರೂ ಅಪ್ಲೈ ಮಾಡ್ಬೇಕಂದ್ರೆ ಈ ಒಂದು ವೆಬ್ಸೈಟ್ ಗೆ ಹೋಗಿ ಅಲ್ಲಿಂದ ಈಸಿಯಾಗಿ ನೀವು ಅಪ್ಲೈ ಮಾಡಬಹುದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವೇನಾದ್ರೂ ITI ಅಥವಾ PUC ಪಾಸ್ ಆಗಿದ್ರೆ NMDC ಅಲ್ಲಿ ನೀವು ಅಪ್ಲೈ ಮಾಡಬಹುದು. ಇದೊಂದು ಟ್ರೈನಿ ಜಾಬ್ ಆಗಿರುತ್ತೆ. 1 ವರ್ಷ ನಿಮ್ಗೆ ಟ್ರೈನಿಂಗ್ ನಲ್ಲಿ ಇಡ್ತಾರೆ. ಅದಾದ್ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತಂದ್ರೆ ಜಾಬ್ ನ ಮುಂದೆ ಕಂಟಿನ್ಯೂ ಮಾಡಬಹುದು. ಇದರಲ್ಲಿ ಯಾವುದೇ ತರಹದ ಎಕ್ಸಾಮಿನೇಷನ್ ಇರಲ್ಲ. ಸೊ ಡೈರೆಕ್ಟ್ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ನಲ್ಲಿ ನೀವು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತೀರಾ ಅದ್ರ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಸೊ ಹಾಗಾದ್ರೆ ಈ ಇಂಟರ್ವ್ಯೂನ ಎಲ್ಲಿ ಅಟೆಂಡ್ ಮಾಡಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಇಂಟರ್ವ್ಯೂಗೆ ತಗೊಂಡು ಹೋಗ್ಬೇಕು, ಆ ಎಲ್ಲ ಡೀಟೇಲ್ಸ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿನೇ ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮ್ಗೆ ಅಲ್ಲಿ ಲಿಂಕ್ ಓಪನ್ ಆಗ್ತಿಲ್ಲ ಅಂದ್ರೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. ವಾಟ್ಸ್ಆಪ್ ಅಲ್ಲಿ ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಬಹಳ ಹೆಲ್ಪ್ ಆಗುತ್ತೆ. ಸ್ಯಾಲರಿ ಬಗ್ಗೆ ಹೇಳೋದಾದ್ರೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನಿಮ್ಗೆ ಸ್ಟೇ ಫಂಡ್ ಕೂಡ ಕೊಡ್ತಾರೆ. ಇದರ ಇಂಟರ್ವ್ಯೂ ಡೇಟ್ ಬಂದ್ಬಿಟ್ಟು 22 ಫೆಬ್ರವರಿಯಿಂದ 26 ಫೆಬ್ರವರಿ ವರೆಗೂ ಇದೆ. ಈಗ ಸ್ವಲ್ಪ ತಿಳ್ಕೊಳ್ಳೋಣ ಯಾವೆಲ್ಲ ಪೊಸಿಷನ್ಗೆ ಈ ಜಾಬ್ ಓಪನಿಂಗ್ ಇದೆ ಅಂತ. ಇದರಲ್ಲಿ ಮೆಕ್ಯಾನಿಕ್ ಡೀಸೆಲ್, ಫಿಟ್ಟರ್, ಎಲೆಕ್ಟ್ರಿಷಿಯನ್, ವೆಲ್ಡರ್, ಮೆಕ್ಯಾನಿಸ್ಟ್. ಸೊ ಟೋಟಲ್ ಆಗಿ 120 ಓಪನಿಂಗ್ ಗಳು ಇದೆ. ನೆಕ್ಸ್ಟ್ ಜಾಬ್ ಓಪನಿಂಗ್ ಇದೆ ಕರ್ನಾಟಕದ ರೆವೆನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ. ಇದರಲ್ಲಿ ನೀವು ITI, PUC, ಡಿಪ್ಲೊಮಾ ಅಥವಾ BE/BTech ಮಾಡಿದ್ರೆ ಅಪ್ಲೈ ಮಾಡಬಹುದು. ಇದರಲ್ಲಿ ಟೋಟಲ್ ಆಗಿ 3 ಪೊಸಿಷನ್ಸ್ ಗಳು ಇದೆ. ಬಿಡಿಯಾಗಿ ಹೇಳ್ಬೇಕಂದ್ರೆ ಸರ್ವೇಯರ್ಗೆ 500, ವಿಲೇಜ್ ಅಕೌಂಟೆಂಟ್ಗೆ 1500, ಅದೇ ತರ ADLRಗೆ 60 ಓಪನಿಂಗ್ ಗಳು ಇದೆ. ವಿಲೇಜ್ ಅಕೌಂಟೆಂಟ್ಗೆ PUC ಮಾರ್ಕ್ಸ್ ಮೆರಿಟ್ ಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಅದೇ ಸರ್ವೇಯರ್ ಹಾಗೂ ADLRಗೆ ಎಕ್ಸಾಮಿನೇಷನ್ ಇರುತ್ತೆ. ಈಗ ಸ್ಯಾಲರಿ ಬಗ್ಗೆ ಮಾತಾಡೋದಾದ್ರೆ ವಿಲೇಜ್ ಅಕೌಂಟೆಂಟ್ಗೆ 21,000ದಿಂದ 42,000ದವರೆಗೂ ಇದೆ. ಸರ್ವೇಯರ್ಗೆ 30,000ದಿಂದ 45,000 ಇದೆ. ಅದೇ ADLRಗೆ 40ರಿಂದ 65,000ದವರೆಗೂ ಇದೆ. ವಿಲೇಜ್ ಅಕೌಂಟೆಂಟ್ ಜಾಬ್ಗೂ ಇನ್ಮೇಲೆ ಎಕ್ಸಾಮಿನೇಷನ್ ತಗೋತಾರೆ ಅಂತ ನೋಟಿಫಿಕೇಶನ್ ಬಂದಿತ್ತು. ಬಟ್ ಅದ್ರ ಬಗ್ಗೆ ಇನ್ನೂ ಯಾವುದೇ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಬಟ್ ಈ 3 ಜಾಬ್ ಓಪನಿಂಗ್ ಗೆ ಸದ್ಯದಲ್ಲೇನೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಇನ್ನೊಂದು ಡೀಟೇಲ್ ವಿಡಿಯೋ ಮಾಡಿ ಆನ್ಲೈನ್ ಅಲ್ಲಿ ಹೇಗೆ ಅಪ್ಲೈ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಆ ಇನ್ಫಾರ್ಮೇಶನ್ ಮಿಸ್ ಆಗ್ಬಾರ್ದಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಲ್ಲದೆ ಇಂತಹದೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿರಬಹುದು. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾಕಂದ್ರೆ ಈಗ ಜನರಿಗೆ ಅಷ್ಟೊಂದು ಈಸಿಯಾಗಿ ಜಾಬ್ಸ್ ಗಳು ಸಿಗ್ತಾ ಇಲ್ಲ. ಈ ವಿಡಿಯೋದಿಂದ ಯಾರಿಗೆ ಎಷ್ಟು ಹೆಲ್ಪ್ ಆಗುತ್ತೋ ಹೇಳಕ್ಕಾಗಲ್ಲ. ನನ್ಗೆ ವ್ಯೂಸ್ ಬೇಕಂತ ಅಲ್ಲ, ಇವನ್ ನೀವು ವಿಡಿಯೋನ ಡೌನ್ಲೋಡ್ ಮಾಡಿ ಆದ್ರೂ ಶೇರ್ ಮಾಡಿ. 2 ಜನಕ್ಕೆ ಹೆಲ್ಪ್ ಆದ್ರೆ ಸಾಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.